ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಅಸಮಾಧಾನದ ಬೇಗುದಿ ಹಾರ್ತಾ ಇದೆ. ಅತ್ತ ಕೆಪಿಸಿಸಿ ಕಚೇರಿ ಮುಂದೆ ಪ್ರತಿಭಟನೆಗಳ ಕಾವು ಹೆಚ್ಚಾಗ್ತಾ ಇದ್ರೆ, ಮತ್ತೊಂದು ಕಡೆ ವಿಧಾನಸೌಧದಲ್ಲಿ ಸಿಎಂ ಕೂಲ್ ಆಗಿದ್ದಾರೆ. ಕೂಲ್ ಆಗಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಶಾಸಕರ ಜೊತೆ ಭೇಟಿಯನ್ನ ಮಾಡಿ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತು, ಒಂದು ಕಡೆ ಪ್ರತಿಭಟನೆ ಕಾವು ಜೋರಾಗ್ತಾ ಇದೆ, ರಸ್ತೆಯನ್ನ ತಡಿತಾ ಇದ್ದಾರೆ, ಕೆಪಿಸಿಸಿ ಕಚೇರಿ ಮುಂದೆ ಪ್ರತಿಭಟನೆ ಕೂರ್ತಿದ್ದಾರೆ. ಆದ್ರೆ ಆ ಕಡೆ ಡಿಕೆ ಶಿವಕುಮಾರ್ ಮಾತ್ರ ಕೂಲ್ ಆಗಿದ್ದಾರೆ. ಏನಾಗ್ತಾ ಇದೆ, ಏನ್ ಕಾರಣ, ಯಾಕೆ ಅಷ್ಟೊಂದು ಕೂಲ್ ಆಗಿದ್ದಾರೆ? ಅಂದ್ರೆ ಎಲ್ಲವನ್ನು ಕೂಡ ನಿಭಾಯಿಸ್ತೀನಿ, ಎಲ್ಲವನ್ನು ಕೂಡ ಸಮಾಧಾನ ಪಡಿಸುವಂತಹ ಶಕ್ತಿ ಇದೆ ಅನ್ನುವ ಆಶಾದಾಯಕದಲ್ಲಿದ್ದಾರಾ ಅಥವಾ ಏನು ಆಗ್ತಾ ಇದೆ? ನಾಗೇಂದ್ರ ಬಾಬು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಸರ್ಕಾರ ರಚನೆ ಆಯಿತು. ಸರ್ಕಾರ ರಚನೆ ಆದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ 2 ತಿಂಗಳ ಆದ ನಂತರದಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಆಗಿದೆ. 2 ತಿಂಗಳ ನಂತರದ ಕಾಲಾವಕಾಶ ತೆಗೆದುಕೊಂಡರೂ ಕೂಡ ಅಸಮಾಧಾನದ ಕಿಚ್ಚು, ಅಸಮಾಧಾನದ ಒಳಬೇಗುದಿ ಏನಿದೆ ಅದನ್ನು ತಡೆಯುವಂತ ಕೆಲಸಗಳು ಅಥವಾ ತಡೆಯುವಂತ ಯಾವುದೇ ರೀತಿಯ ಬೆಳವಣಿಗೆಗಳು ಕೂಡ ಆಗಿಲ್ಲ. ಕಾರಣ ಏನಂತ ಹೇಳಿದ್ರೆ, ಅಧಿಕಾರ ಹಂಚಿಕೆ ಸೂತ್ರದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಸ್ಮೂತ್ ಆಗಿ ನಡೆದಿತ್ತು. ಅದೇ ರೀತಿಯಾಗಿ ಕ್ಯಾಬಿನೆಟ್ ರಚನೆಯ ಸಂದರ್ಭದಲ್ಲಿ, ವಿಸ್ತರಣೆ ಸಂದರ್ಭದಲ್ಲೂ ಕೂಡ ಅಂತದ್ದೇ ಕೂಲ್ನೆಸ್ ಇರುತ್ತೆ ಅನ್ನುವಂತ ಒಂದಷ್ಟು ನಿರೀಕ್ಷೆಗಳು ಕಾಂಗ್ರೆಸ್ ಹೈಕಮಾಂಡ್ಗಿತ್ತು. ಆದ್ರೆ ಸಚಿವ ಸ್ಥಾನ ಸಿಗದಂತ ಕಾರಣಕ್ಕಾಗಿ ಅನೇಕ ಜನ ಹಿರಿಯರು, 2 ರಿಂದ 3 ಬಾರಿ ಗೆದ್ದಂತವರು, ಜಿಲ್ಲಾ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನುವಂಥವ್ರು, ಜೊತೆಗೆ ಸಮುದಾಯದ ಲೆಕ್ಕಾಚಾರದಲ್ಲಿ ತಮ್ಮನ್ನ ಪರಿಗಣಿಸಿಲ್ಲ ಅನ್ನುವಂತ ಇವರೆಲ್ಲರೂ ಕೂಡ ಈಗ ರಾಜೀನಾಮೆಯ ಪರ್ವವನ್ನ ಶುರು ಮಾಡಿರುವಂತದ್ದು. ಒಂದು ಕಡೆಗೆ ಕೋಲಾರ ಜಿಲ್ಲೆಯ ಶಾಸಕರೆಲ್ಲರೂ ಕೂಡ ಇಂದಿರಾನಗರದ ಖಾಸಗಿ ಸ್ಥಳದಲ್ಲಿ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಕೆಪಿಸಿಸಿ ಕಚೇರಿಯ ಮುಂದೆ ಎಂ ಕೃಷ್ಣಪ್ಪ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಆರ್ ಕನ್ನಡ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೂ ಕೂಡ ಒಂದು ಪ್ರಾತಿನಿಧ್ಯ ಸಿಕ್ಕಿಲ್ಲ. ಮತ್ತೊಂದು ಕಡೆಗೆ ನಾನು ಸೈದ್ಧಾಂತಿಕವಾಗಿದ್ದೇನೆ ಪಕ್ಷ